ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಜೂನ್ 2 ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ಹಾಗಂದ್ರೆ ಇವತ್ತು ಮಕ್ಕಳಿಗೆಲ್ಲ ಸ್ಕೂಲ್ ಓಪನ್ ಆಯ್ತಲ್ಲ, ಹಾಗಾಗಿ ಸ್ಕೂಲ್ಗೆ ಗುಹಾನ್ ಫಸ್ಟೇ ಹೇಗೆ ರೆಡಿ ಆದ, ಹಾಗೆ ನಾನು ಏನೇನು ಪ್ರಿಪ್ರೇಷನ್ ಮಾಡಿಕೊಂಡೆ, ಹಾಗೆ ಇವತ್ತು ಮಾರ್ನಿಂಗ್ ಹೇಗೋಯ್ತು ಅನ್ನೋ ಬ್ಲಾಗನ್ನು ಮಾಡ್ತಾ ಇದ್ದೀನಿ. ಬೆಳಗ್ಗೆ ಬೇಗನೆ ಎದ್ದು, ಇನ್ನೂ ಬೆಳಗಾಗಿರಲಿಲ್ಲ, ಅದರಿಂದ ಲೈಟ್ ಕೂಡ ಹಾಕೊಂಡು ಮನೆ ಕಸ ಗುಡಿಸ್ತಾ ಇದ್ದೀನಿ. ಬೇಗನೆ ಎದ್ದು ಫ್ರೆಶ್ ಅಪ್ ಆಗಿ ಮನೆಯೆಲ್ಲ ಕ್ಲೀನಾಗಿ ಕಸ ಗುಡಿಸ್ಕೊಂಡು ಬಂದೆ. ಹಾಗೆ ಇನ್ನೇನು ಮಗುಗೆ ಲಂಚ್ ಹಾಕಬೇಕು, ಹಾಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು, ಅವ್ನು ಎದ್ದು ಬರೋಷ್ಟೊತ್ತಿಗೆ ಹಾಲು ಹಾಕಬೇಕು. ಹಾಗಾಗಿ ಸ್ವಲ್ಪ ಬೇಗನೆ ಇದ್ದರೆ ಬೇಗ ಮಾಡ್ಕೋಬೋದು ಅಂತ ಎಲ್ಲ ಎದ್ದು, ಹಾಗೆ ನನ್ನ ಮನೆ ಕೆಲಸಗಳು ಬೇಗ ಆಗುತ್ತೆ ಮಗುಗೆ ಸ್ಕೂಲ್ ಇದ್ದರೆ. ಹಾಗಾಗಿ ಬೇಗ ಎದ್ದು ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಎಲ್ಲ ಬಿಟ್ಟು, ಹಾಗೆ ಮನೇನು ಕ್ಲೀನಾಗಿ ಮಾಡ್ಕೊಳ್ಳೋಣ ಅಂತ ಬೇಗ ಹೂವೆಲ್ಲನೂ ಕುಯ್ಕೊಂಡ್ಬಂದಿಟ್ಟೆ. ಬಾಗಿಲು ಹೊಸ್ಲಿಗೆಲ್ಲ ಬೇಗ ರಂಗೋಲಿಯನ್ನು ಬಿಟ್ಕೊಂಡೆ. ಇಷ್ಟು ದಿನ ತುಂಬಾ ಮಳೆ ಇರ್ತಿತ್ತಲ್ಲ, ಆಚೆ ದಾಟಕ್ಕೆ ಆಗ್ತಿರ್ಲಿಲ್ಲ, ಹಿಂಸೆ ಆಗ್ತಿತ್ತು. ನಿನ್ನೆಯಿಂದ ಸ್ವಲ್ಪ ಬಿಸಿಲಿದೆ, ಸ್ವಲ್ಪ ಖುಷಿನೇ ಈ ಥರ ಇದ್ದರೆ ವೆದರು. ಹಾಗಂತ ಹೀಗೆ ಇರಬೇಕು, ಮಳೆ ಬರಬಾರ್ದು ಅಂತಲ್ಲ. ಮಳೆ ಬೆಳೆ ಇದ್ರೇ ರೈತರಿಗೆ ತುಂಬಾ ಒಳ್ಳೆಯದು, ಬೆಳೆ ಬೆಳೆಯೋದಕ್ಕೂ ತುಂಬ ಅನುಕೂಲ ಆಗುತ್ತೆ. ನಂತರ ಬಂದು ಮನೆಯೆಲ್ಲ ಕ್ಲೀನಾಗಿ 2 ಸತಿ ಕ್ಲೀನಾಗಿ ಒರೆಸೋಕ್ಕೆ ಶುರು ಮಾಡಿದೆ. ಗುಹಾನ್ ಹೇಳಕ್ಕೆ ಮುಂಚೆ ನನಗೆ ಮನೆ ಒರೆಸಾಕಬೇಕು, ಹಾಗೆ ಮನೆ ಒಣಗಬೇಕು ಕೂಡ. ಯಾಕಂದರೆ ಅವ್ನು ಬಂದು ಅವಾಗವಾಗ ಆಚೆ ಈಚೆ ಓಡಾಡ್ತಿದ್ರೆ ಮನೆಯೆಲ್ಲ ಮತ್ತೆ ಗಲೀಜಾಗುತ್ತೆ. ಹಾಗಾಗಿ ಅವ್ನು ಹೇಳಕ್ಕೆ ಮುಂಚೆ ಮನೆ ಕ್ಲೀನಾಗಿ ಒರೆಸ್ಬಿಟ್ರೆ, ಕ್ಲೀನಾಗಿ ಒಣಗಿಬಿಟ್ರೆ ನನಗೂ ತುಂಬಾ ಖುಷಿ ಆಗುತ್ತೆ ನೋಡೋದಕ್ಕೆ. ಹಾಗೆ ಅವ್ನು ಬಂದಂಗೆ ಪೂಜೆ ಎಲ್ಲ ಮಾಡೋದಕ್ಕೆಲ್ಲ ರೆಡಿ ಮಾಡೋಣ ಅಂತ ಬೇಗ ಮನೆಯೆಲ್ಲ ಕ್ಲೀನಾಗಿ ಒರೆಸ್ಕೊಳ್ಳೋದಕ್ಕೆ ಶುರು ಮಾಡಿದೆ. ಇಷ್ಟು ದಿನ ಆಯಿತು ಮನೇಲೇ ಇರ್ತಿದ್ದ. ಸಮ್ಮರ್ ಕ್ಯಾಂಪ್ಗೆ ಇದಕ್ಕೆ ಹೋಗಿ ಒಂದೊಂದ್ಸತಿ ಆಫ್ಟರ್ನೂನ್ ಫುಲ್ ಮನೇಲೇ ಇರ್ತಿದ್ದ, ಅಥವಾ ಕೆಲವೊಂದ್ಸತಿ ಮಾರ್ನಿಂಗ್ ಇದು ಆಫ್ಟರ್ನೂನ್ ಹೋಗ್ತಿದ್ದ, ಈ ಥರ ಆಗ್ತಿತ್ತು. ಬಟ್ ಈ ವರ್ಷದ ಸಮ್ಮರ್ ಕ್ಯಾಂಪು ಅಲ್ಲಿ ಬ್ಯುಸಿ ಆಗಿದ್ದರಿಂದ ಅಷ್ಟು ನನಗೇನು ತುಂಬ ಬೇಸಿಗೆ ರಜೆ ತುಂಬ ಹಿಂಸೆ ಅನ್ನಿಸ್ಲಿಲ್ಲ. ಮನೆಯೆಲ್ಲ ಒರೆಸಾದ್ಮೇಲೆ ಫ್ಯಾನ್ ಎಲ್ಲ ತೊಗೊಂಬಂದು ಒಂಚೂರು ಫ್ಯಾನ್ ಎಲ್ಲ ಆನ್ ಮಾಡಿ, ಸ್ವಲ್ಪ ಪಾತ್ರೆಗಳು ಬಾಕಿ ಆಗಿತ್ತು. ರಾತ್ರಿ ಜಾಮೂನ್ ಎಲ್ಲ ಮಾಡಿ ಫಿಶ್ ಫ್ರೈ ಎಲ್ಲ ಮಾಡಿದ್ದರಿಂದ ಸ್ವಲ್ಪ ಕತ್ತು ನೋವು ಸ್ಟಾರ್ಟ್ ಆಗಿಬಿಡ್ತು. ಹಾಗಾಗಿ ನಾನು ಸಿಂಕೆಲ್ಲ ಕ್ಲೀನ್ ಮಾಡ್ಕೊಳಕ್ಕೆ ಹೋಗಲಿಲ್ಲ, ಸ್ಟವ್ ಕೂಡ ಹಾಗೆ ಬಿಟ್ಬಿಟ್ಟು ಮಲ್ಕೊಬಿಟ್ಟೆ. ನಂತರ ಬೆಳಗ್ಗೆ ಎದ್ದು ಫಸ್ಟ್ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಒಂದಷ್ಟು ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಫಿಶ್ ಫ್ರೈ ಮಾಡಿದ್ರೆ ತುಂಬಾ ಗಲೀಜಾಗಿರುತ್ತೆ, ಹಾಗಾಗಿ ಅದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಹಾಗೆ ತುಂಬ ಆಚೆ ಈಚೆ ಹಾರಿರುತ್ತಲ್ಲ ಆಯಿಲ್ ಎಲ್ಲ, ಅದೆಲ್ಲ ಕ್ಲೀನಾಗಿ ಕ್ಲೀನ್ ಮಾಡಿಕೊಂಡು ಅಡುಗೆ ಸ್ಟಾರ್ಟ್ ಮಾಡೋಣ ಅಂತ ಸ್ಟವ್ನ ಕೂಡ ಕ್ಲೀನ್ ಮಾಡ್ಕೊಳ್ಳೋಕೆ ಶುರು ಮಾಡಿದೆ. ಪ್ರತಿ ಸಲ ಮಾರ್ನಿಂಗ್ ಬೇಗ ಎದ್ದರೆ ಬಿಸಿನೀರು ಕುಡಿದು ಕಾಫಿ ಅಥವಾ ಜ್ಯೂಸ್ ಮಾಡ್ಕೊಂಡು ಕುಡ್ಕೊಬಿಡ್ತೀನಿ. ಇವತ್ತು ಏನಿಲ್ಲ, ಹಾಗೇನೆ ಎಲ್ಲ ಕೆಲಸ ಮಾಡ್ಕೊಂಡೆ ಫ್ರೆಶ್ ಅಪ್ ಆಗಿ. ಲೇಟ್ ಆಗಿಬಿಡುತ್ತೆ ಗುಹಾನ್ ಹೇಳೋಷ್ಟೊತ್ತಿಗೆ, ಬಾತ್ರೂಮ್ ಫ್ರೀ ಇರಲಿ ಅಂತ. ನಂತರ ಸ್ನಾನಕ್ಕೆ ಹೊರಟೆ. ಸ್ನಾನ ಮಾಡ್ಕೊಂಡು ಬಂದು ವೈಟಮಿನ್ ಸಿ ಟರ್ಮರಿಕ್ ಡೈಲಿ ಗ್ಲೋ ಕ್ರೀಮನ್ನು ಒಂದು ಸ್ವಲ್ಪ ಹಚ್ಕೊಂಡು, ನಂತರ ಗುಹಾನ್ಗೆ ದೇವ್ರ ಪೂಜೆ ಮಾಡ್ಕೊಳ್ಳೋಕ್ಕೆ ಒಂದೇ ಸತಿ ಕಷ್ಟ ಆಗುತ್ತೆ, ತುಂಬ ಹೈಟ್ ಇರೋದ್ರಿಂದ ಫೋಟೋಕ್ಕೆಲ್ಲ ಹೂ ಇಟ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಅಂತ ಹೇಳಿಬಿಟ್ಟು ನೆಟ್ಟ ತಕ್ಷಣ ಪೂಜೆ ಎಲ್ಲ ಮಾಡಿ ರೆಡಿ ಆಗಲಿ, ಅವನಿಗೊಂದು ಪಾಸಿಟಿವ್ ವೈಬ್ಸ್ ಇರಲಿ ಅಂತ ಬೇಗ ಎಲ್ಲ ಮಾಡಿಕೊಂಡೆ. ಅಷ್ಟೇ ಗುಹಾನ್ ಕೂಡ ಎದ್ದಿದ್ದ, ನಾನು ಸ್ನಾನ ಆಗೋಕ್ಕೆ ಮುಂಚೆನೇ. ಬಂದ ತಕ್ಷಣ ಬೆಡ್ ಎಲ್ಲ ಕ್ಲೀನ್ ಮಾಡಿಕೊಂಡು ಗುಹಾನ್ಗೆ ಬಟ್ಟೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಐರನ್ ಎಲ್ಲ ಆಗಿತ್ತಲ್ಲ, ಹಾಗಾಗಿ ನಾನೇ ದೇವ್ರಿಗೆ ಒಂದಷ್ಟು ಹೂವೆಲ್ಲ ಇಟ್ಟು ಕ್ಲೀನಾಗಿ ಹೂವಿಟ್ಟು ದೇವರಿಗೆ ದೀಪ ಕೂಡ ನಾನೇ ಹಚ್ಚಿಬಿಟ್ಟೆ. ಇಲ್ಲ ಫಸ್ಟೇನೆ ಯೂನಿಫಾರ್ಮ್ಗೆಲ್ಲ ಎಣ್ಣೆ ಮಾಡ್ಕೊಳ್ತಾನೆ, ಆಯಿಲೆಲ್ಲ ಹುಯ್ಯಕ್ಕೆ ಹೋಗಿ ಅಂತ ನಾನೇ ಆಯಿಲೆಲ್ಲ ದೀಪ ಹಚ್ಚಿ ಬಂದು ಕುಡಿಯೋದಕ್ಕೆ ಬಿಸಿನೀರಿಟ್ಟೆ. ಹಾಗೆ ಅವನಿಗೆ ಫ್ಲಾಸ್ಕಿಗೆ ಕೂರ ಆಗಬೇಕಲ್ಲ, ಹಾಗಾಗಿ ಸ್ಕೂಲ್ಗೆ ವಾಟರ್ ಬಾಟಲ್ಗೆಲ್ಲ ಸೇರಿಸಿ ನೀರಿಟ್ಟೆ. ಜಾಮೂನು ಚೆನ್ನಾಗಿ ಪಾಕ ಎಲ್ಲ ಹೇಳ್ಕೊಂಡು ರೆಡಿ ಆಗಿತ್ತು. ಸ್ಟವ್ಗೆಲ್ಲ ಒಂದು ಸ್ವಲ್ಪ ರಿಂಗೆಲ್ಲ ಕ್ಲೀನಾಗಿ ಸೆಟ್ ಮಾಡಿ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಹಚ್ಚಿ ಇವತ್ತಿನ ಅಡುಗೆನ ಶುರು ಮಾಡೋಣ ಅಂತ ಬೇಗ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಪ್ರೆಸ್ ಮಾಡಿಕೊಂಡು ನನ್ನ ಯೂಟ್ಯೂಬ್ ಚಾನಲನ್ನು ನೋಡಿ, ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೂಡ ಹೇಳ್ತೀನಿ. ಹಾಗೆ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಿದ್ದೀರಾ, ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೂಡ ಕೇಳ್ಕೊತೀನಿ. ಹಾಗೆ ಇನ್ನೇನು ಗುಹಾನ್ ಸ್ನಾನ ಮಾಡ್ಕೊಂಡು ಬರ್ತಾನೆ ಅಂತ ಹೇಳಿ ಹಾಲೆಲ್ಲ ಕಾಯೋದಕ್ಕೆ ಇಟ್ಕೊಂಡು ಇಡ್ಲಿ ಕೂಡ ಇಟ್ಕೊಳ್ಳೋಣ ಅಂತ ಇಟ್ಕೊಂಡೆ. ಗುಹಾನ್ಗೆ ಇಡ್ಲಿ ಬೇಳೆ ಸಾಂಬಾರು ಅಂದರೆ ತುಂಬ ಇಷ್ಟ, ಜಾಮೂನ್ ಅಂದರೆ ಕೂಡ ತುಂಬಾ ಇಷ್ಟ. ಅವನಿಗೆ ಬರ್ಡೇ ದಿನ ಇಡ್ಲಿನೇ ಆಗಬೇಕು, ಬೇಳೆ ಸಾರೇ ಹಾಕಬೇಕು, ಹಾಗೆ ಜಾಮೂನ್ ಇರಲೇಬೇಕು ಅವ್ನ ಬರ್ಡೇ ದಿನ. ಏನೇ ಸ್ಪೆಷಲ್ ಡೇ ಇರಲಿ ಅವ್ನು ಅದನ್ನೇ ಕೇಳ್ತಾನೆ. ಹಾಗಾಗಿ ನಾನು ಸಾಮಾನ್ಯವಾಗಿ ಅವ್ನಿಗೆ ಇವತ್ತು ಫಸ್ಟ್ ಡೇ ಸ್ಕೂಲ್ಗೆ ಹೋಗ್ತಾ ಇದ್ದಾನೆ, ಹಾಗಾಗಿ ಇಡ್ಲಿನೇ ಮಾಡಿಕೊಟ್ರೆ ಖುಷಿಯಾಗಿ ತಿನ್ಕೊಂಡು ಹೋಗ್ತಾನೆ. ಜಾಮೂನ್ ಮಾಡಿಕೊಟ್ರು ಅಷ್ಟೇ ಅಂತ ಎಲ್ಲನೂ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಹಾಗೆ ಇಡ್ಲಿ ಎಲ್ಲ ಸ್ಟ್ಯಾಂಡ್ಗೆ ಕ್ಲೀನಾಗಿ ಇಡ್ಲಿ ಸೆಟ್ಗೆಲ್ಲ ಹುಯ್ದು ಇಡ್ಲಿ ಬೇಯೋದಕ್ಕೆ ಇಟ್ಕೊಂಡೆ.
10 to 12 ಮಿನಿಟ್ಸಲ್ಲಿ ಇಡ್ಲಿ ರೆಡಿಯಾಗಿ ಹೋಗುತ್ತೆ. ಅಷ್ಟೊತ್ತಿಗೆ ಸಾಂಬಾರಿಗೆ ಕೂಡ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನಂತರ ಗುಹನ್ ಸ್ನಾನ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಜಾಮೂನ್ ಕೂಡ ಬೌಲ್ಗೆ ಹಾಕಿಟ್ಟರೆ ದೇವ್ರಿಗೆ ಇಟ್ಟು ಪೂಜೆ ಮಾಡ್ತಾನೆ ನೈವೇದ್ಯಕ್ಕಿಟ್ಟು ಅಂತ ಎಲ್ಲನೂ ರೆಡಿ ಮಾಡ್ತಾ ಇದ್ದೀನಿ. ಅಷ್ಟರಲ್ಲಿ ಗುಹಾನ್ಗೆ ಅವರಪ್ಪ ಫುಲ್ಲು ಯೂನಿಫಾರ್ಮ್ ಎಲ್ಲ ಹಾಕಿಸಿ ರೆಡಿ ಮಾಡಿದರು. ಹಾಗೆ ನಾನು ಕೂಡ ಸ್ನಾನ ಮಾಡಿಕೊಂಡು ಬಂದು ಗರ್ಕೆ ಎಲ್ಲ ಕೊಯ್ದಿಟ್ಟಿದ್ದೆ. ಇವಾಗಂತೂ ಮಳೆ ಅಲ್ವಾ ಡೈಲಿ, ಹಾಗಾಗಿ ತುಂಬಾ ಚೆನ್ನಾಗಿ ಗರ್ಕೆ ಬೆಳೆದಿದೆ. ತೊಗೊಂಬಂದು ಕೊಟ್ಟೆ ದೇವರಿಗೆಲ್ಲ, ಗಣಪತಿಗೆಲ್ಲ ಗರ್ಕೆನ ಇಟ್ಟು ದೇವರಿಗೆ ದೀಪ ಹಚ್ಚಿದ್ನಲ್ಲ, ಉದ್ಗಡ್ಡಿ ಎಲ್ಲ ಬೆಳಗಿ ಮಂಗಳಾರತಿ ಮಾಡು ಅಂತ ಹೇಳಿದ್ದೆ. ಹಾಗೆ ಜಾಮೂನ್ ಕೂಡ ಮಾಡಿದ್ನಲ್ಲ, ಅದನ್ನು ಕೂಡ ಇಡಬೇಕಿತ್ತು. ನಂತರ ಗುಹಾನು ಉದ್ಗಡ್ಡಿ ಎಲ್ಲನೂ ಬೆಳಗ್ದ. ಗುಹಾನ್ಗೆ ಸ್ಕೂಲ್ ಇದ್ದರೆ ತುಂಬಾ ಬೇಗ ಕೆಲಸಗಳು ಮುಗಿಯುತ್ತೆ. ಹಾಗೆ ಒಂದು 2 ಅವರ್ಸ್ ಮಾರ್ನಿಂಗ್ ಟೈಮ್ ತುಂಬ ಬ್ಯುಸಿ ಇರ್ತೀವಿ, ತುಂಬ ಹರಿಬರಿ ಆಗುತ್ತೆ ಏನೇ ರೆಡಿ ಮಾಡಿಕೊಂಡ್ರು. ಆದರೆ ಅವ್ರು ಹೋದ್ಮೇಲಂತೂ ಎಲ್ಲ ಕೆಲಸ ಆಗಿರುತ್ತೆ, ಫ್ರೀ ಆಗಿರ್ಬೋದು, ವಿಡಿಯೋಸ್ ಮಾಡ್ಕೋಬಹುದು ಅಂತ ನಾನು ಕೂಡ ಬೇಗನೆ ಎದ್ಬಿಟ್ಟು ಎಲ್ಲನೂ ಮಾಡ್ಕೊಬಿಡ್ತೀನಿ. ಹಾಗೆ ಕಾಯಿ ಎಲ್ಲ ಒಡೆದ್ಕೊಟ್ಟೆ. ಹಾಗೆ ಬತ್ತಿಗೆ ಒಂಚೂರು ತುಪ್ಪ ಎಲ್ಲ ಹಾಕಿ ಇಟ್ಟಿದ್ದೆ. ನಂತರ ಅವನು ಮಂಗಳಾರತಿನ ಮಾಡೋಕ್ಕೆ ಶುರು ಮಾಡ್ದ. ಹಾಗೆ ಮನೇಲಿ ನಮ್ಮಿಬ್ರಿಗೂ ಕೂಡ ಮಂಗಳಾರತಿ ಎಲ್ಲ ತಂದು ಕೊಟ್ಟ. ಅದಾದಮೇಲೆ ಸ್ಕೂಲ್ ಬ್ಯಾಗಿಗೆ ಬುಕ್ಸ್ ಎಲ್ಲ ಹಾಕಿ ಎತ್ತಿಟ್ಕೊಂಡಿದ್ದ. ಹಾಗೆ ಒಂದ್ಸತಿ ಚೆಕ್ ಮಾಡ್ಕೊ ಅಂತ ಎಲ್ಲ ತೆಗೆಸ್ದೆ, ನಾನೇನು ತೆಗೆದು ನೋಡಿದೆ. ಆಮೇಲೆ ನಂತರ ನಾನು ಬಂದು ಅಡುಗೆ ಕೆಲಸ ಶುರು ಮಾಡಿದೆ. ಅಷ್ಟರಲ್ಲಿ ಇಡ್ಲಿ ಹಾಗೆ ಬೇಳೆ ಸಾಂಬಾರು ಎರಡೂ ಕೂಡ ರೆಡಿಯಾಗಿತ್ತು. ನಂತರ ಒಂದು ಸ್ವಲ್ಪ ತುಪ್ಪ ಎಲ್ಲ ಮೆಲ್ಟ್ ಮಾಡಿಕೊಂಡು, ಗುಹಾನು ಫಸ್ಟ್ ಹಾಲೇ ಬೇಕು ಅಂತ ಹಠ ಮಾಡೋಕ್ಕೆ ಶುರು ಮಾಡ್ದೆ. ಹಾಗಾಗಿ ಹಾಲು ಮಾಡಿಕೊಟ್ಟೆ. ಹಾಲು ಕುಡಿದು ಸಡನ್ನೇ ತಿಂಡಿ ತಿನ್ನೋದಕ್ಕಾಗಲ್ಲ, ಮಕ್ಕಳಿಗೆ ಸೇರಲ್ಲ, ಎಷ್ಟು ಹೇಳಿದ್ರು ಮಕ್ಕಳು ಕೇಳೋದೇ ಇಲ್ಲ. ಇಡ್ಲಿ ತುಂಬಾ ಬಿಸಿ ಬಿಸಿಯಾಗಿತ್ತು. ಹಾಗೆ ಹಾಲು ಕೊಟ್ಟ ತಕ್ಷಣವೇ ಇಡ್ಲಿ ಕೊಟ್ಟೆ ನಾನು. ಹಾಗೆ ಹಾಲು ಕುಡಿದಿದ್ರಿಂದ 3 ಇಡ್ಲಿ ಕೊಟ್ಟರೆ ವಾಪಸ್ ಎತ್ತಿಟ್ಟು 2 ತೊಗೊಳ್ತಾ ಇದ್ದಾನೆ. ಬ್ಯಾಗ್ ಅಂತೂ ಹಾಕೊಂಡೇ ಇಡೀ ಮನೆ ಓಡಾಡಿದ್ದಾನೆ ಇವತ್ತು ಬೆಳಗಿಂದ ಎದ್ದಾಗಿಂದನೂ. ಅಷ್ಟು ಖುಷಿಯಾಗಿದೆ. ಈ ಸತಿ ಸ್ಕೂಲ್ ಸ್ಟಾರ್ಟ್ ಆಯ್ತಲ್ಲ, ಮಳೆಯಿಂದ ಬೇಜಾರಾಗಿತ್ತಮ್ಮ, ಮನೇಲೇ ಕೂತು ಕೂತು ಒಳ್ಳೇದಾಯಿತು, ಸ್ಕೂಲ್ ಫ್ರೆಂಡ್ಸ್ ಸಿಗ್ತಾರೆ ಅಂತ ಖುಷಿಯಿಂದ ಹೋದ. ನಂತರ ನಾನು ಬಾಕ್ಸಿಗೆ ಕೂಡ ಲಂಚ್ಗೆ ಇಡ್ಲಿ, ಬೇಳೆ ಸಾಂಬಾರು ಎಲ್ಲನೂ ಪ್ಯಾಕ್ ಮಾಡಿಕೊಂಡೆ. ನಂತರ ಅವನಿಗೆ ಡೇಟ್ಸ್ ಅಂದರೆ ಕೂಡ ತುಂಬ ಇಷ್ಟ. ಹಾಗಾಗಿ ಡೇಟ್ಸ್ ಕೂಡ ಒಂದು 4 ಹಾಕಿ ಕಳ್ಸೋಣ ಸ್ನ್ಯಾಕ್ಸ್ಗೆ ಅಂತ ಅದನ್ನು ಕೂಡ ಹಾಕಿದೆ. ಇಡ್ಲಿ ಬಿಸಿ ಇದ್ದಾಗಲೇ ಹಾಟ್ ಬಾಕ್ಸಿಗೆಲ್ಲ ಮಾಡಿಟ್ಬಿಡೋಣ ನಮಗೂ ಅಂತ ಇಟ್ಟೆ. ನಂತರ ಜಾಮೂನ್ ಕೂಡ ಒಂದು ಸ್ವಲ್ಪ ಸ್ನ್ಯಾಕ್ಸಿಗೆ ಕಳಿಸಿದ್ದೀನಿ. ಅವ್ನಿಗೆ ಇಷ್ಟ ಅಲ್ಲ ಈ ಥರ ಎಲ್ಲ, ಅವ್ನ ಫೇವ್ರೇಟ್ಸ್ ಎಲ್ಲ ಹಾಕಿ ಕಳಿಸೋದ್ರಿಂದ ಅವನು ಫುಲ್ ಡೇ ಖುಷಿಯಾಗಿರ್ತಾನೆ, ಸ್ಕೂಲಲ್ಲಿ ಎಂಜಾಯ್ ಮಾಡ್ತಾನೆ. ಹಾಗೆ ಏನೂ ಬೇಜಾರಿರಲ್ಲ, ಕ್ಲಾಸಲ್ಲೂ ಎಲ್ಲನೂ ಕ್ಲೀನಾಗಿ ಕೇಳ್ಕೊಬರ್ತಾನೆ ಅನ್ನೋದೊಂದು. ನಂತರ ಎಲ್ಲನೂ ಪ್ಯಾಕ್ ಮಾಡಿಕೊಂಡು ವಾಟರ್ ಬಾಟಲ್ ಕೂಡ ಫಿಲ್ ಮಾಡಿ ಫಸ್ಟೇ ಇಟ್ಬಿಡ್ತೀನಿ. ನಾನು ಎವ್ರಿ ಟೈಮು ಅಷ್ಟೇ, ವಾಟರ್ ಬಾಟಲ್ಗೆ ಸಂಜೆನೇ ಬಂದ ತಕ್ಷಣ ವಾಶ್ ಮಾಡಿ ಅದು ಒಣಗಿದ ತಕ್ಷಣ ನೀರು ಫಿಲ್ ಮಾಡಿ ಇಟ್ಬಿಡ್ತೀನಿ. ಬೆಚ್ಚಗೆ ನೀರು, ಬಿಸಿ ಬಿಸಿ ನೀರು ಹಾಕಿದ್ರೆ ಮಾರ್ನಿಂಗ್ ಅಷ್ಟೊತ್ತಿಗೆ ಬೆಚ್ಚಗಿರುತ್ತೆ ಅದು. ನಾನು ಒಂದು ಸ್ಟ್ರಾಂಗಾಗಿ ಕಾಫಿ ಮಾಡ್ಕೊಂಡು ಕುಡಿಲೇಬೇಕು ಅಂತ ಕುಡಿಯೋಕ್ಕೆ ಶುರು ಮಾಡಿದೆ. ಇನ್ನೂ ಟೈಮ್ ಇತ್ತು, ಒಂದು ಹಾಫ್ ಆನ್ ಅವರ್. ನಂತರ ಕಾಫಿ ಎಲ್ಲ ಕುಡಿದು ಅಲ್ಲಿಂದ ಹೊರಟ್ವಿ. ಒಂದಷ್ಟು ಫೋಟೋಸು ವೀಡಿಯೋಸು ಫಸ್ಟ್ ಡೇ ಸ್ಕೂಲಲ್ಲ, ಹಾಗಾಗಿ ತಕ್ಕೊಂಡ್ವಿ. ಅಷ್ಟರಲ್ಲಿ ವ್ಯಾನ್ ಬಂತು, ಎಲ್ಲ ಮಕ್ಕಳು ಬಂದಿದ್ರು ಇವತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋ